ಸಾಗರ್ ಹತ್ರ ಇರೋ ಒಂದು ರೆಸಾರ್ಟ್ ಅಲ್ಲಿ ಹೋದಾಗಿಂದ ಬ್ಯಾಕ್ ಟು ಬ್ಯಾಕ್ ಕುಡಿದು ಮಲಗ್ತಿದ್ರಂತೆ. ಅಬ್ರಾಡ್ ಇಂದ ಓದ್ಕೊಂಬಂದು ಏನಾದ್ರೂ ಸಾಧನೆ ಮಾಡ್ಬೇಕಂದವ್ನ ಸಾರಾಯಿ ಬಾಟ್ಲ ದಾಸ್ನಂಗ್ ಮಾಡ್ಬಿಟ್ರಲ್ಲ. ನಿಮ್ಗೆ ನಿಮ್ ಮಗ ಮನೆಯವರು ಬೇಕು ಅನ್ನೋದೇ ಆದ್ರೆ ಆ ಬಿಕಾರಿನ ಮನೆಯಿಂದ ಹೊರಗಡೆ ಹಾಕಿ. ಅಮ್ಮೋರೆ, ತಿನ್ನಕ್ಕೇನಾದ್ರೂ ತಂದ್ಕೊಡ್ಲಾ? ಬೇಡ. ಕಾಫಿ ಆದ್ರೂ ಮಾಡ್ಕೊಡ್ಲಾ ಅಮ್ಮೋರೆ? ನನ್ಗೇನು ಬೇಡ, ನೀವ್ ಹೋಗಿ. ಏನು ಬೇಡ ಅಂದ್ರೆ ಹೇಗೋ ಪ್ರೀತು? ನಿನ್ನ ಪೊಲೀಸ್ ಅವರು ಕರ್ಕೊಂಡ್ ಬಂದಾಗ ನಿನ್ನ ಸ್ಥಿತಿ ನೋಡಿ ನನ್ನ ಕರಳು ಚುರುಕಂತು ಗೊತ್ತಾ? ಮಹಾರಾಜರ ಹಾಗೆ ಬದುಕ್ಬೇಕಾದವನು ಯಾವಳು ಮಾಡಿದ ಮೋಸನ ನೆನೆಸ್ಕೊಂಡು ದೇವದಾಸ್ ತರ ಆಡಿದ್ರೆ ಹೇಗೋ? ಅಂತೋಳ್ ಮುಂದೆ ಹೊಟ್ಟೆ ಉರಿಯೋ ಹಾಗೆ ಬದುಕ್ ತೋರಿಸ್ಬೇಕು ನೀನು. ಅದನ್ನ ಅರ್ಥ ಮಾಡ್ಕೋ. 2 ದಿನದಿಂದ ಸರಿಯಾಗಿ ತಿಂದಿದ್ಯೋ ಇಲ್ವೋ? ಬಾ ಸ್ವಲ್ಪ ತಿನ್ನು. ಅಕ್ಕ, ಕನಸು ಭರವಸೆ ಸತ್ತೋನಿಗೆ ಅಸ್ವೆಲ್ಲ ಆಗುತ್ತೆ. ಈ ಮನೆ ಕೆಲವ್ರ ಪಾಲಿಗೆ ಹೊಸ ಜೀವನ ಶುರುವಾದ ಸಂಭ್ರಮದ ಮನೆ. ಇನ್ನು ಕೆಲವ್ರ ಪಾಲಿಗೆ ಅಸ್ತಿತ್ವ ಹೋರಾಟದ ಪ್ರತಿಷ್ಠೆಯ ಮನೆ. ಆದರೆ ನನ್ನ ಪಾಲ್ಗೆ ಪ್ರೀತಿ ಸತ್ತು ಮನೆ. ಸಾರಿ ನನ್ನ ಪ್ರೀತಿನ ಕೊಂದಿರೋ ಮನೆ. ಇಂಥ ಸೂತ್ಕದ ಮನೇಲಿ ಊಟ ಹೇಗೆ ಮಾಡೋಕ್ಕಾಗತ್ತೆ? ಇನ್ನೂ ನೀನು ಆ ಕಾವೇರಿ ವಿಷಯದಲ್ಲಿ ಡಿಸ್ಟರ್ಬ್ ಆದ್ರೆ ನಿನ್ ಲೈಫ್ಗೆ ಅರ್ಥ ಇಲ್ಲ ಪ್ರೀತು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅವಳ ನೆನಪಿಂದ ಆಚೆ ಬಾ. ನಾನು ನಿಂಗೆ ಮುಂಚೆನೆ ಹೇಳ್ತೀನಿ, ಶಿ ಈಸ್ ವೆರಿ ಸೆಲ್ಫಿಶ್ ಅಂಡ್ ಯು ನೋ ವಾಟ್, ಶಿ ಡಸ್ ನಾಟ್ ಹ್ಯಾವ್ ವರ್ತ್ ಫಾರ್ ಯೋರ್ ಲವ್. ಇವಾಗ ಅದು ವಾಸ್ತವವಾಗಿ ಸಾಬೀತಾಯ್ತು ಅಷ್ಟೇ. ಇವಾಗ ಅವಳ ನಿಜವಾದ ಬಣ್ಣ ಏನು ಅಂತ ಗೊತ್ತಾಯ್ತಲ್ಲ, ಖುಷಿ ಪಡು. ಈ ತರ ಡಿಸ್ಟರ್ಬ್ ಆಗಿರ್ಬೇಡ ಪ್ರೀತು. ಐ ಕಾನ್ ಸಿ. ಅಪ್ಪ ಮಾಡಿರೋ ಕೆಲಸನೇ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನೀನು ಈ ರೀತಿ ಡಲ್ ಆಗಿದ್ರೆ ಹೇಗೋ ಪ್ರೀತು? ಪ್ಲೀಸ್ ಬಾ, ಸ್ವಲ್ಪ ಊಟ ಮಾಡು. ಅಕ್ಕ ಪ್ಲೀಸ್, ನನ್ಗೇನಕ್ಕೂ ಮನ್ಸಿಲ್ಲ. ಸ್ವಲ್ಪ ಹೊತ್ತು ನನ್ನನ್ನು ಒಬ್ಬನೇ ಇರೋದಕ್ಕೆ ಬಿಟ್ಬಿಡಿ. ಸರಿ, ಯಾವಾಗ ಸರಿ ಹೋಗುತ್ತೆ ನಿನ್ ಮನ್ಸು? ಜೀವನ ಪೂರ್ತಿ ಆ ಕಾವೇರಿ ಇಲ್ಲೇ ಇರ್ಬೇಕು ಅಂತ ಅಪ್ಪ ತಾಳಿ ಕಟ್ಟಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಮ್ ಪಾಲುಗಳು ಬೆನ್ನು ಕಟ್ಟಿದ ಬೇತಾಳದ ತರ ಆಗಿ ಇಲ್ಲೇ ಇದ್ದು ನಮ್ ಜೀವ ತಿಂತಾಳೆ. ಅಲ್ಲಿಗೆ ಜೀವನ ಪೂರ್ತಿ ರೂಮಲ್ಲೇ ಇರ್ತೀಯಾ? ಅಮ್ಮೋರೆ, ರೂಮಲ್ಲಿ ಕೂತಿದ್ ಮಾತ್ರಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೋಬೇಡಿ. ಜನರ ಬಾಯಿಗೆ ಒಂದ್ಸಲ ಬಿದ್ರೆ ಸರಿ. ನಾವು ಬದುಕಿದ್ರೂ ಬಿಡಲ್ಲ, ಸತ್ ಸಮಾಧಿ ಆದ್ರೂ ಬಿಡಲ್ಲ. ಅಂತವ್ರ ಬಾಯಿಗೆ ಬೀಗ ಹಾಕೋ ಹಾಗೆ ಬದುಕು ತೋರಿಸ್ಬೇಕೇ ಹೊರತು ಮೂಲೆಯಲ್ಲಿ ಸೇರ್ಕೊಳ್ಳೋದಲ್ಲ. ಅಕ್ಕ, ನಾನು ಯಾರಿಗೂ ಹೆದರಿ ಮೂಲೆ ಸೇರಿಲ್ಲ. ಮನ್ಸು ಹೊಡೆದೋಗಿ ಮೂಲೆಯಲ್ಲಿ ಕೂತಿದೆ ಅಷ್ಟೇ. ಅಕಾರ್ಡಿಂಗ್ ಟು ಸೈನ್ಸ್, ದೇರ್ ಇಸ್ ನೋ ಬೋನ್ ಇನ್ಸೈಡ್ ದಿ ಹಾರ್ಟ್, ಬಟ್ ಲವ್ ಸೇಸ್. ದೆನ್ ಹೌ ಡಸ್ ಅ ಹಾರ್ಟ್ ಬ್ರೇಕ್? ಸೈನ್ಸ್ ಹೇಳುತ್ತೆ ಹೃದಯ ಸೈಜು 12 ಸೆಂಟಿಮೀಟರ್ ಅಂತ. ಆದರೆ ಲವ್ ಹೇಳುತ್ತೆ ಹಾಗಾದ್ರೆ ಪ್ರಪಂಚ ತುಂಬುವಷ್ಟು ದುಃಖನ ಹೇಗೆ ತುಂಬಿಕೊಳ್ಳುತ್ತೆ ಅಂತ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಾಕ್ಟಿಕಲ್ ಆಗಿರೋ ನಿನಗೆ ನನ್ನ ಲವ್ ನಿನಗೆ ಸೈನ್ಸ್ ರೀತಿ ಕಾಣುತ್ತೆ. ಮನ್ಸು ಹೊಡೆದೋಗಿರೋ ನನಗೆ ಲವ್ ಅನ್ನೋ ಎಮೋಷನ್ಸ್ ಅಷ್ಟೇ ಕಾಣಿಸುತ್ತೆ ಅಕ್ಕ. ಇಡೀ ಪ್ರಪಂಚದ ಕಣ್ಗೆ ನೀವು ವಿರುದ್ಧವಾಗಿ ಕಾಣ್ತಾ ಇರಬಹುದು, ಆದ್ರೆ ನಿಮ್ ದೃಷ್ಟಿಲಿ ನೀವೇನು ಅನ್ನೋದು ಗೊತ್ತಿರುತ್ತೆ. ನಿಮಗ್ ಬುದ್ಧಿ ಹೇಳೋ ಅಷ್ಟು ದೊಡ್ಡೋಳ್ ನಾನಲ್ಲ ಅಮ್ಮೋರೆ. ನನ್ನ ಜೀವನದ ಕತೆ ಹೇಳ್ತೀನಿ ಕೇಳಿ. ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಬೆಳೆದೆ. ಬೆಳಗ್ಗೆ ಆದ್ರೆ ಚಿಕ್ಕಮ್ಮ ಮನೆ ಕೆಲಸ ಅದು ಇದು ಅಂತ ಟಾರ್ಚರ್ ಕೊಡ್ತಿದ್ರು. ರಾತ್ರಿ ಆದ್ರೆ ಚಿಕ್ಕಪ್ಪ ಕುಡ್ದು ಬರ್ತಿದ್ರು. ಅವರಿಂದ ತಪ್ಪಿಸ್ಕೊಳ್ಳೋದೆ ದೊಡ್ಡ ಟಾರ್ಚರ್ ಆಗಿರ್ತಿತ್ತು. ಇದನ್ನ ಯಾರಿಗೂ ಹೇಳ್ಕೊಳಕ್ಕಾಗ್ದೆ ನನ್ನೊಳಗೆ ನೋವನ್ನು ನುಂಗಿ ಬದುಕ್ತಾ ಇದ್ದೆ. ಇದ್ರ ನಡುವೆ ನನಗ್ ಬರ್ತಿದ್ದ ಸಂಬಂಧಗಳನ್ನ ವರದಕ್ಷಿಣೆ ಕೊಡಕ್ಕಾಗಲ್ಲ, ಅದು ಇದು ಅಂತ 100 ಕಾರಣಗಳನ್ನ ಹೇಳಿ ಮುರಿದಾಗ್ತಾ ಇದ್ರು.
ಇದಕ್ಕೂ ಚಿಕ್ಕಮ್ಮ ನನ್ನನ್ನೇ ದೂಷಿಸಿ ನನ್ನ ಗ್ರಹಗತಿ ಸರಿ ಇಲ್ಲದೆ ಇರೋಳು ಅಂತ ಹೇಳ್ತಾ ಇದ್ರು. ಊರಿನ ಜನ ನಡತೆ ಸರಿ ಇಲ್ಲದೆ ಇರೋಳು ಅಂತ ಮಾತಾಡ್ತಾ ಇದ್ರು. ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಬದುಕೋದ್ಕಿಂತ ಸಾಯೋದೇ ಮೇಲು ಅಂತ ಅನ್ಸ್ಬಿಟ್ಟಿತ್ತು ಅಮ್ಮೋರೆ. ಹೌದಕ್ಕ, ಈ ಪ್ರೀತಿ ಅನ್ನೋದೇ ಹಾಗೆ. ಬೊಗಸೆಯಷ್ಟು ಪ್ರೀತಿ ಸಿಕ್ಕಿದ್ರೆ ಸಾಕು, ಸಾಯ್ತಿದ್ದವನ್ನ ಬದುಕಿಸೋ ಅಮೃತ ಆಗ್ಬಿಡುತ್ತೆ. ನಿರೀಕ್ಷೆ ಮಾಡಿ ಆ ಪ್ರೀತಿ ಸಿಗದೆ ಹೋದಾಗ ಅದೇ ಜೀವನ ಕೊಲ್ಲೋ ವಿಷ ಆಗುತ್ತೆ.